ಶಾಸಕರು ತಾಲೂಕು ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ ತಾಲೂಕು ದಂಡಾಧಿಕಾರಿಗಳು ಸುಧೀಂದ್ರರವರು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಡಾಕ್ಟರ್ ಸರ್ವೇಶ್ ರವರ, ಪಂಚಾಯಿತಿ ಪಿಡಿಒ ಮತ್ತು ತಾಲೂಕು ನೋಡಲ್ ಅಧಿಕಾರಿಗಳ ಹಾಗೂ ರೆವಿನ್ಯೂ ಇಲಾಖೆ ಅಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳ ಕುರಿತು ತುರ್ತು ಸಭೆ, ಮೂಲಭೂತ ಸೌಕರ್ಯಗಳ ಬಗ್ಗೆ ಸಭೆ ಹಾಗೂ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮಾನ್ಯ ಶಾಸಕರು ಜಿಕೆ ವೆಂಕಟಶಿವಾರೆಡ್ಡಿರವರ ಕುಂದುಕೊರತೆಗಳ ಸಭೆ ದಿನಾಂಕ ನಿಗದಿಪಡಿಸಿ ಎಲ್ಲ ಹೋಬಳಿ ಮಟ್ಟದಲ್ಲಿ ಜನಸಾಮಾನ್ಯರ ಅಭಿವೃದ್ಧಿ ಬಗ್ಗೆ ಗ್ರಾಮ ಸಭೆ ಪರಿಶೀಲನೆ. ಸ್ವಂತ ನಿಧಿಯನ್ನು ಹೆಚ್ಚಳ ಮಾಡಿಕೊಂಡಾಗ ಮಾತ್ರ ಇದು ಸಾಧ್ಯ ಆಗ್ತದೆ. ಇದು 3 ಮುಖ್ಯವಾದ ಪಾಯಿಂಟ್ಸ್. ಇದರಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಏನು ಇದೆ, ಮುಖ್ಯ ಪಾಯಿಂಟ್ ಅಲ್ಲಿ 3 ಅಂಶಗಳನ್ನು ತಾವು 3 ದಿವಸದಲ್ಲಿ ಅನುಪಾಲನಾ ವರದಿಯನ್ನ ನಮಗೆ ಕೊಡಬೇಕಾಗ್ತದೆ. ಈಗ ಶಾಸಕರು ಇದ್ರ ಬಗ್ಗೆ ಕುಡಿಯುವ ನೀರಿನ ಬಗ್ಗೆ ಸ್ವಲ್ಪ ಡೈರೆಕ್ಷನ್ ಕೊಡ್ತಾರೆ. ಇನ್ನು ಉಳಿದಿದ್ದ ಪಾಯಿಂಟ್ಸ್ 24/7 ನೀರು ಲಭ್ಯತೆಯಾಗಿ ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ. ತಾವೆಲ್ಲರೂ ಸೀರಿಯಸ್ ಮೀಟಿಂಗ್ ಅನುಪಾಲನಾ ವರದಿಯನ್ನ ಡೋರ್ ಹಾಕ್ಬಿಡಪ್ಪ. ಯಾರು ಬರೋರು ಇದ್ದಾರ? ಡೋರ್ ಹಾಕ್ಬಿಡು. 2 ಅಥವಾ 3 ದಿನಗಳಲ್ಲಿ ಇದನ್ನ ನೀವು ಸ್ವಚ್ಛಗೊಳಿಸಿ ನೀರು ತುಂಬಿಸಿ GPS ಫೋಟೋಗಳೊಂದಿಗೆ ಅನುಪಾಲನಾ ವರದಿಯನ್ನ ಕೊಡಬೇಕು. ಎರಡನೇದಾಗಿ ಸರ್ ಈಗಾಗಲೇ 4 ಟೈಮು ಪಂಪು ಯಾವಾಗಲೂ ಸ್ವಲ್ಪ ಅದಕ್ಕೆ ಈಗ ಕೇಸಿಂಗು ಚೇಂಜ್ ಮಾಡ್ಬೇಕು ಸರ್. 1.5 ಇಂದ 2 ಲಕ್ಷ ಅನುದಾನ ಬೇಕಾಗುತ್ತೆ ಸರ್. ಈಗ JJM ಅಲ್ಲಿ ನೀವು ನಿಮ್ಮ ಪಾತ್ರ ಇದೆ. ಇಲ್ಲಿ ನೀವು ಈಗಾಗಲೇ ಬೋರ್ವೆಲ್ ಡ್ರಿಲ್ ಮಾಡಿದ್ದೀರಿ, ಇನ್ನು ಮಾಡಬೇಕಾಗಿದೆ. ಇವೆಲ್ಲ ಕೂಡ ಸ್ವಲ್ಪ ಕೋಆರ್ಡಿನೇಟ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಇವೆಲ್ಲ ಎಲ್ಲ ಒಟ್ಟಾರೆ ಸೇರಿ ನಾವು ಕುಡಿಯುವ ನೀರು ಕೊಡ್ಬೇಕು. ಎಲ್ಲ ಅಡ್ಮಿನಿಸ್ಟ್ರೇಟರ್ಸ್ಗೂ ನಾನು ಹೇಳ್ತಾ ಇರೋದು. ಅವೆಲ್ಲ ಲೆಕ್ಕ ಕೇರ್ ಮಾಡಬೇಡಿ. ನೀವು ನಿಮ್ ಕೆಲಸ ನೀವು ಮಾಡ್ಕೊಂಡು ಹೋಗಿ. ಲೆಕ್ಕ ಮಾಹಿತಿಗಳು ಅವು ಲೆಕ್ಕ ಹಾಕೊಂಡ್ರೆ ಜನ ಉಳಿಯೋದಕ್ಕಾಗುತ್ತಾನೆ. ಯಾಕೆ ತಲೆ ಕೆಡ್ಸ ಅದು ಇಮಿಡಿಯೇಟ್ ಆಗಿ ಮಾಡಿ. 2 ದಿನ ಇವತ್ತು ನಾಳೆ ಮಾಡ್ಬೇಕಾದ್ರೆ ವೆಂಕಟೇಶ್ ನಗರ ಅದೇ 5-6 ಚಾರ್ಜ್ ಮಾಡಿಲ್ವ? ಲೈನ್ ಹಾಕಿದಾರ ನೋಡಿ. ಅವೆಲ್ಲ ಇದ್ದೇ ಇರುತ್ತೆ. ಅದನ್ನ ಹೋಗ್ಲಾಡಿಸೋದಕ್ಕೆ ಆಗುದಿಲ್ಲ. ನಾವು ಗೋ ಹೆಡ್ ಅಷ್ಟೇ. ಜನರಿಗೆ ಅನುಕೂಲ ಮಾಡಿಕೊಡಿ. ನಿಮ್ಮ ಜೊತೆಗೆ ಈಗ ಅಡ್ಮಿನಿಸ್ಟ್ರೇಟರ್ಸ್ ಬಂದಿದ್ದಾರೆ, ನಾವೆಲ್ಲ ಇರ್ತೇವೆ. ಕೋಆರ್ಡಿನೇಷನ್ ನಿಮ್ಗೆ 100% ಸಿಗುತ್ತೆ. ಮತ್ತೆ ವಾಟರ್ ಸಪ್ಲೈ ಅವರು ಇಂಜಿನಿಯರ್ ಸದಾ ನಿಮ್ಗೆ ಸಿಗ್ತಾರೆ. ಮತ್ತೆ ಅವರು ಅಸಿಸ್ಟೆಂಟ್ ಇಂಜಿನಿಯರ್ಸು ಸಿಗ್ತಾರೆ. ಡಿಪಾರ್ಟ್ಮೆಂಟೇ ಸಿಗುತ್ತೆ ನಿಮಗೆ. ವಾಟರ್ ಸಪ್ಲೈಗೆ ಸಮಸ್ಯೆನೇ ಇರಬಾರ್ದು. ಎಲ್ಲೋ ಕೆಲವಾರು ಪ್ಲೇಸಸ್ ಅಲ್ಲೇ ನಮ್ಮ ತಾಲೂಕಲ್ಲಿ ಕಾಣಿಸ್ತಾ ಇರೋದು. ಇನ್ಯಾವ್ದು ಇದರಲ್ಲಿ 6 ಸಮಸ್ಯೆ ಅಷ್ಟೇ ಇರೋದು. ನಿಮ್ಮ ಅಡ್ಮಿನಿಸ್ಟ್ರೇಟರ್ ಯಾರು ನೋಡಪ್ಪ, ಯು ಟೇಕ್ ದಿ ರೆಸ್ಪಾನ್ಸಿಬಿಲಿಟಿ. ನೀವು ನಿಮ್ಗೆ ನೀವಾ ಮಂಜುನಾ ಅಲ್ಲ ಇದಕ್ಕೆ ನೆಲವಂಕಿನ ಅಲ್ಲಿ ಇದು ಹುದುಲಿ ನೋಡಪ್ಪ. ಹುದುಲ್ಗೆ 2 ಪಾಯಿಂಟ್ ಸಿಕ್ಕಿದೆ ಇವಾಗ. 2 ಅಷ್ಟೇ. ಎಲ್ಲಿ ಯಾವ್ದಕ್ಕೆ ಅದೇ ಟ್ರಾನ್ಸ್ಫರ್ ಹೋಗಿದ್ವಲ್ಲ ನಾವು. ಆಯ್ತು, ಸ್ಕೆಚ್ ರೆಡಿ ಮಾಡಿ ಪ್ರಪೋಸಲ್ ಕಳಿಸ್ತೀವಿ ಸರ್. ಇವಾಗ ನಿಮಗೆ DC ಅವರು ಕಳಿಸಿದ್ದಾರೆ, ನಾನು ಲೆಟರ್ ಕೊಟ್ಟಿದ್ದೇನೆ. ಏನ್ ಬೇಕು? ಗುಂಪಲ್ಲ ಈ ಪ್ರಶ್ನೆ. ಗೌರ್ಮೆಂಟ್ ಬೇಕು ಜಾಗ. ಹೌದು ಸರ್, ಊರ್ ಮಧ್ಯದಲ್ಲೂ ಸ್ಪೇಸ್ ಇದೆ. ಇಲ್ಲ ಯಾವುದು ಡೋಂಟ್ ಕನ್ಸಿಡರ್ ಎನಿಥಿಂಗ್. ದಿಸ್ ಇಸ್ ಐ ಆಮ್ ಸ್ಪೀಕಿಂಗ್ ಅಬೌಟ್ 1 acre 10 ಗುಂಟಾಸ್. ಇದ್ರ ಬಗ್ಗೆ ಮಾತಾಡಿ ಅಷ್ಟೇ. ನೀವು ಅದು ಬೇಡ ನಮಗೆ. ಯಾವ್ದೋ ಜಮೀನು ಎತ್ಕೊಂಡು ಹೋಗಿ ನಾವೇ ತಗ್ ಮಾಡ್ಬೇಕು ಸರ್. ಅದು ಗ್ರಾಮ ಠಾಣನೇ ಇದೆ ಸರ್. ವ್ಯೂ ಆಗುತ್ತೆ, ನಿಮ್ ಇಷ್ಟ ಅದ ಮೇಲೆ. ಅದೇ ನಾವು ಜವಾಬ್ದಾರಲ್ಲ ಅದಕ್ಕೆ. ನೋಡಿ, ಚೀಫ್ ಸೆಕ್ರೆಟರಿ
ಎಲ್ಲ ಕಂಪ್ಲೀಟ್ ಚರಿತ್ರೆ ಇದೆ. ಡಿ ಸಿ ಅವರು ಹೊಡೆದಿದ್ದಾರೆ, ತಹಸೀಲ್ದಾರ್ಗೆ ಹಾಕಿದ್ದಾರೆ. ನಾನು ಲೆಟರ್ ಕೊಟ್ಟಿದ್ದೇನೆ, ನನ್ಗೆ ಉತ್ತರ ಕೊಡಿ. ಯಾರು ಇಲ್ರಿ ಸರ್ವೇಯರು? ಯಾರು ADLR ಇಲ್ಲಿ? ADLRಗೂ ಹುಷಾರಿಲ್ವಾ? ಅಲ್ಲ, ಸರ್ವೇಯರ್ಗೂ ಹುಷಾರಿಲ್ಲ, ADLRಗೆ ಯಾರು ಅವರು? ಅವರೇನಾ? ಕೊಡಿ ಇಲ್ಲಿ. ನೋಡಿಪ್ಪ, ಈ ಕೊಳ್ತೂರ್ದು 1 ಎಕರೆ 10 ಗುಂಟೆ ಪಹಣಿ ಏನಿದೆ ಅದ್ರ ಪ್ರಕಾರ ಸರ್ವೆ ಮಾಡಿಸಿ ಅದನ್ನ ಮೆಜರ್ಮೆಂಟ್ ಮಾಡಿಸಿದ್ರೆ ಮಾಡಿಸಿ. ಇಲ್ದಿದ್ರೆ ನಾನು DC ಯನ್ನು ಕರ್ಕೊಂಡು ಬರ್ತೇನೆ ಸ್ಪಾಟ್ಗೆ. DC ಅಲ್ಲಿಂದ ನಿಮ್ಮ DDLR ಯಾರೋ ಇರ್ತಾರಲ್ಲ ದೊಡ್ಡವರು, ಅವರೆಲ್ಲ ಕರ್ಕೊಂಡು ಬಂದು ಅಲ್ಲಿ ವ್ಯವಸ್ಥೆ ಮಾಡ್ತೇನೆ. ಗೌರವದಿಂದ ಇದನ್ನ ಬಿಡಿಸ್ಕೊಟ್ಟು ಇದಕ್ಕೆ ಗ್ರಾಮ ಪಂಚಾಯತಿಗೆ ಕೊಟ್ಬಿಡಿ. ಯಾವುದೇ ಸಂದರ್ಭದಲ್ಲಿ ಇದ್ರ ಏನಾದ್ರು ನೆಗ್ಲೆಕ್ಟ್ ಮಾಡಿದ್ರೆ ನೋಡಿ, ಇದು ಯಾರ್ಯಾರಿಗೂ ಸುತ್ತಕೊಳ್ಳುತ್ತ ನೋಡಿ. ನಿಮ್ಮ ಬಟ್ ಆದ್ರೂ ಅಲ್ಲಿ ಸ್ಮೆಲ್ ಬರ್ತಾ ಇದೆ ಅಂತ ಎಲ್ರು ಗ್ರಾಮಸ್ಥರು ಗಲಾಟೆ. ಜೇಜಮಲ್ಲಿ ಇದೆ ಸರ್, ಇಮಿಡಿಯೇಟ್ ಆಗಿ ಹಾಕಿ. ಈಗ ತಾಲೂಕ್ಗೆಲ್ಲ 2 ಅಥವಾ 3 ಎಮರ್ಜೆನ್ಸಿ ಇರೋದು. ಕಲ್ಲೂರು ಕಾಲೋನಿ, ಕಲ್ಲೂರಲ್ಲ ಕೊಳ್ಳೂರು ಕಾಲೋನಿ. ಮಾಡಿಸ್ತೀರಾ? ಇಮಿಡಿಯೇಟ್ ಅಂತ ಹಾಕೊಳ್ಳಿ. ಅಲ್ಲಮ್ಮ, ಬೋರ್ವೆಲ್ ಹಾಕಿದ್ದಾರೆ, ಡ್ರಿಲ್ ಮಾಡಿ. ಈಗ ಫಸ್ಟ್ ಮಾಡಿಸಿ. ಈಗ ಊಟ ಮಾಡ್ಬೇಕಂತ ಹೇಳಿದಾರೆ. ಫಸ್ಟ್ ಬೋರ್ವೆಲ್, ಆಮೇಲೆ ಟ್ಯಾಂಕ್, ಆಮೇಲೆ ಪೈಪ್ ಲೈನ್. ನೀವು ಈಗ ಹಿಂದ್ಗಡೆ ಮಾಡಿರೋದು ಬಿಡ್ಬೇಕು. ಈಗ ಫಸ್ಟ್ ಬೋರ್ವೆಲ್ ಹಾಕಿ ನೀರ್ ಬಿದ್ದ ಮೇಲೆ ಟ್ಯಾಂಕ್, ಆಮೇಲೆ ಪೈಪ್ ಲೈನ್ ಮಾಡಿ. ಬೋರ್ವೆಲ್ ಹಾಕಿ ಇದು ಮಾಡಿಸಿ. ಬೋರ್ವೆಲ್ ಹಾಕಿ ಏನಪ್ಪಾ, ಇಮಿಡಿಯೇಟ್ ಆಗಿ ನೋಟ್ ಡೌನ್. ಒಂದು ಯಾರಾದ್ರೂ ಬರ್ಕೋಬೇಕಲ್ಲ ಇಲ್ಲಿ. ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ, ಬೋರ್ವೆಲ್ ಬೇಕು, ನಮ್ಮೂರು ಬೋರ್ವೆಲ್ ಬೇಕು ಅಂತ, ಅದಕ್ಕೆ ವಿದ್ಯುತ್ ಶಕ್ತಿ ಬೇಕು, ಪೈಪ್ ಲೈನ್ ಬೇಕು, ಇದು ಬೇಕು. ಅದೇನು ಮಾಡಲ್ಲ. ನಮ್ಗೆ ಬೋರ್ ಹಾಕ್ಬಿಡ್ತಾರೆ, ಬಂದ್ಬಿಡ್ತಾರೆ. ಅದಕ್ಕೆ ವಿದ್ಯುತ್ ಶಕ್ತಿ ಕೊಡಲ್ಲ, ಪೈಪ್ ಲೈನ್ ಕೊಡಲ್ಲ, ಏನು ಕೊಡಲ್ಲ ಸರ್. ಅದೇ ಪ್ರಾಬ್ಲಮ್ ಆಗಿರೋ ಸಮಸ್ಯೆ, ದೊಡ್ಡ ಸಮಸ್ಯೆ ಅದೇ ಸರ್ ಆಗಿರೋದು. ಊರಲ್ಲಿ ಕೆಲವು ಲೀಡರ್ಗಳು ಅಷ್ಟೇ, ನಮ್ಮೂರಿಗೆ ಬೋರ್ ಬೇಕು ಅಂತಾರೆ, ಅದಕ್ಕೆ ಪೈಪ್ ಲೈನ್ ಕೊಡ್ಬೇಕು ಅಂತ ಕೇಳಲ್ಲ, ವಿದ್ಯುತ್ ಶಕ್ತಿ ಬೇಕು, ಪೈಪ್ ಲೈನ್ ನಾವೇ ಮಾಡಿ ಸಮಸ್ಯೆ ಆಗಿರೋದು. ಆಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ, ಈಗ ಸದ್ಯಕ್ಕೆ 1 or 2 months ಪ್ರೈವೇಟ್ ಇದರಿಂದ 1 hour 2 hours ಏನೇ ಆಗ್ಲಿ ನಮ್ಮ ಸೋರ್ಸು ನಾವು ಫೈಂಡ್ ಔಟ್ ಮಾಡಿ, ನಮ್ಮ ಶಕ್ತಿ. ಅರ್ಥ ಆಯ್ತಾ? ನೀವು ನೋಡಿ ಸುರೇಶ್, ಅಲ್ಲಿ ದಿಂಬಾಲದಲ್ಲಿ